ಹಿಂಗಿದ್ಲು ಹೆಂಗೆ ಇರೋವರ ಇವಾಗ ಹೆಂಗಾಗಿದ್ದೀನಿ ನನಗೆ ನಾನು ಹೆಂಗಾಗಿರೋದಕ್ಕೆ ಮಾಡಬೇಕು ಕುಣಿಬೇಕು ಅನ್ನೋ ಹುಮ್ಮಸ್ ಐತೆ ಮಾಡ್ತಾ ಇದ್ದೀನಿ. ಬಾರೆ ಒಂದು ರೀಲ್ ಮಾಡಬೇಕು, ಒಂದು ಕ್ಯಾಮ್ರಾ ಇಡಿ, ನಾನು ಕುಣಿತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಕುಕ್ಕುಮದ ಸಲ ಬನ್ನಿ, ಕುಕ್ಕುಮದ ಸಲ ಬನ್ನಿ. ಕಕಾರಿ ಯಾವ ಮಾಡ್ತದಿ ಕುಕ್ಕು ಏನು ಮಾಡ್ತಿದ್ದೆ ಅಂತ ಸುಮ್ಮನೆ ಕುತ್ಕೊಂಡು ಜಪ ಮಾಡ್ದೆ. ಸುಮ್ಮನೆ ಕುತ್ಕೊಂಡು ಮೊಬೈಲಲ್ಲಿ ಟಿ ವಿ ನೋಡ್ತಾ ಇದ್ದಾಳೆ. ನೋಡಿ ಈ ಫೋಟೋ ಹೇಗಿದೆ ನಂದು, ಕುಕ್ಕದು ಚೆನ್ನಾಗಿದೆಯಾ? ಏನಾಗಿದೆ ಹೌದಾ? ತಿಂಡಿ ಏನು ಮಾಡಿದ್ವಿ ಗೊತ್ತಾ? ಮೊಸರನ್ನ ಒಗ್ಗರಣೆ ಹಾಕಿದ್ವಿ ನೋಡಿ. ಅದನ್ನು ಸ್ವಲ್ಪ ಆಶೆ ತಿಂದಿಲ್ಲ, ಮಿಕ್ಕಿದೆ ಅಂತ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದಾಳೆ. ಇದು ಅವಕೋಡ ತಿನ್ನಬೇಕು ಇವತ್ತು. ಅವಕೋಡ ನೋಡಿ, ಅವಕೋಡ ಎಂಥ ಬಾಯಲ್ಲಿ ಗುಳ್ಳಾಗಿ ಹೋಗಿಲ್ಲ, ತುಂಬ ದೊಡ್ಡದಾಗಿ ನೋವಾಗ್ಬಿಟ್ಟಿದೆ. ಏನೋ ಒಂದು ರೆಸಿಪಿ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಯಾವ ರೆಸಿಪಿ? ಕಣ್ಣಿ ಚೆನ್ನಾಗಿದೆಯಾ? ಕಣ್ಣಿ ಚೆನ್ನಾಗಿ ಹಚ್ಚಿದ್ದೀನೋ? ಏನೋ ಒಂದು ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಐಟಮ್ಸ್ ಬೇಕು, ಅದನ್ನು ಹೋಗಿ ತೊಗೊಂಡು ಬರಬೇಕು. ಅದು ಒಂದು ಜಾಗದಲ್ಲಿ ಸಿಗುತ್ತೆ, ಎಲ್ಲ ರೇಷನ್ ಅಂಗಡಿಯಲ್ಲೂ ಸಿಗೋದಿಲ್ಲ. ಅದನ್ನು ಇವತ್ತು ತೊಗೊಂಡು ಬರಲ್ಲ, ಅದು 2-3 ದಿನ ಆಗುತ್ತೆ ತೊಗೊಂಡು ಬರೋದು. ಅದನ್ನು ಒಂದು ರೆಸಿಪಿ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಇದೆಲ್ಲ ಏನೇ ಕ್ಲಿಪ್ಪಿಂಗ್ಸ್, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅದನ್ನು ತೊಗೊಂಡಿದ್ದೀನಲ್ವ, ಅದನ್ನು ಹಾಕ್ತಾ ಇರೋಂಥದ್ದು ಅಷ್ಟೇ. ಇದು ಒತ್ತಿ ಮಾತಾಡೋದಕ್ಕಾಗ್ತಾಯಿಲ್ಲ, ಸ್ವಲ್ಪ ನೋವಾಗ್ಬಿಟ್ಟಿದೆ ಇಲ್ಲಿ, ಹಾಗಾಗಿ ಅದು ಎಂಥ ಒಂದು ರಿಚ್ ಸ್ವೀಟ್ ಅಂತ ಹೇಳ್ಬೋದು. ನನಗೆ ಇವಾಗ ತುಂಬಾ ಸ್ವೀಟ್ ಕ್ರೇವಿಂಗ್ ಆಗುತ್ತೆ. ಆ ಥರ ತುಂಬಾ ಅಲ್ಲ, ಯಾರಾದರೂ ಪ್ರೆಗ್ನೆಂಟ್ ಇದ್ದವರಿಗೆ, ಪ್ರೆಗ್ನೆಂಟ್ ಲೇಡಿಗೆ ಈ ಥರ ಕ್ರೇವಿಂಗ್ ಆದರೆ ಓಕೆ. ಹಾಗೆ ತುಂಬ ಇಲ್ಲಿ ಒಂದು ವರ್ಷದಿಂದನೂ ಕೂಡ ಹತ್ರ ತುಂಬ ಸ್ವೀಟ್ ಅದು ತುಂಬ ಇಷ್ಟ ಆಗುತ್ತೆ. ಮುಂಚೆಲ್ಲ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಬಟ್ ಅದೇ ಒಂದು ವರ್ಷದಿಂದನೂ ನನಗೆ ಒಂದು ವರ್ಷದಿಂದ ತುಂಬಾ ಸ್ವೀಟ್ ಕ್ರೇವಿಂಗ್ ಆಗುತ್ತೆ. ಹಂಗಾಗ್ಬಿಟ್ಟು ಈ ಒಂದು ರಿಚ್ ಇದೆಯಲ್ಲ, ರಿಚ್ ಸ್ವೀಟ್ ಅಂತಲೇ ಹೇಳ್ಬೋದು. ಅದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡಿದರೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ. ಅದಕ್ಕೆ ಏನೇನೆಲ್ಲ ಐಟಮ್ ಹಾಕ್ತಾಯಿದ್ದೀನಿ, ಯಾವ ಕ್ವಾಂಟಿಟಿಲಿ ಹಾಕ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅಂತ. ಓಕೆನಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಬಟ್ ಅದೇ ಒಂದು ರೆಸಿಪಿ ವ್ಲಾಗ್ ಮಾಡಿ ಹಾಕ್ತೀನಿ, ಅದೇ ಒಂದು ರೆಸಿಪಿ ಇದು. ಓಕೆನಾ? ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲಿ ಒಂದು ಹಾಡಿತ್ತು, ಹಾಡು ಮಾಡಬೇಕಾಗಿತ್ತು, ಹಾಗಾಗಿ ಈ ಒಂದು ಕ್ಲಾತಲ್ಲಿ ನಾನು ಒಂದು ಡ್ಯಾನ್ಸ್ ಮಾಡಬೇಕಿತ್ತು, ಟ್ರೆಂಡಿಂಗು. ಆ ಒಂದು ಡ್ಯಾನ್ಸಿಗೋಸ್ಕರ ಇದನ್ನು ವೇರ್ ಮಾಡಿದೆ. ಈ ಥರ ಇದೆ. ಅದು ಡ್ಯಾನ್ಸ್ ಶೂಟ್ ಮುಗಿಸ್ಬಿಟ್ಟು ರೀಲ್ಸ್ ಮಾಡಿಬಿಟ್ಟು ಕಾಸ್ಟ್ಯೂಮ್ನ ತೆಗೆದ್ಬಿಟ್ಟು ಬೇರೆದು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಬಾರೆ ಒಂದು ರೀಲ್ ಮಾಡಬೇಕು, ಒಂದು ಕ್ಯಾಮ್ರಾ ಇಡಿ, ನಾನು ಕುಣಿತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ. ಎಷ್ಟು ಹಾಡುಗಳು ಎಷ್ಟಿದಾವಲ್ಲ ನಿನ್ನ ಹಾಡುಗಳು, ನೀನು ಮಾಡೋವೆಲ್ಲವನ್ನು ಶೇರ್ ಮಾಡು ನನಗೆ, ನಾನು ವೀಡಿಯೋ ಮಾಡ್ತೀನಿ. ಮತ್ತು ಅದು ಅರ್ಧ ಗಂಟೆ ಬಿಟ್ಟು ಅಂದು. ಇಲ್ಲ ನನಗೆ ಈಗಲೇ ಬರೋದಿಲ್ಲ, ನಿಂಗೆ ಎಷ್ಟು ಸಲ ಹೇಳೋದು, ಬೇಗ ನೋಡಿ ಬೇಗ ಆಡ್ ಸೆಂಡ್ ಮಾಡಮ್ಮ ನನಗೆ ಅಂದ್ಲು. ಈಗ ಸಿಟ್ಟು ಬಂದ್ಬಿಡ್ತು, ನಿನ್ನ ಒಂದೇ ಬಟ್ಟೆಯಲ್ಲಿ ಒಂದು ಸಾರ ವೀಡಿಯೋ ಮಾಡೋದು, ನಾನು ಒಂದು ಬಟ್ಟೆಯಲ್ಲಿ ಒಂದೇ ವೀಡಿಯೋ ಮಾಡೋದು. ನಾನು ನಾನು ಶೇರ್ ಮಾಡೋದು ಇಲ್ಲ, ನಾನು ಮಾಡೋದು ಇಲ್ಲ, ನಾನು ಕುಣಿಯೋದು ಇಲ್ಲ, ಇದೊಂದೇ ಆರ್ಟ್ ಮಾಡಬೇಕು, ಕ್ಯಾಮ್ರಾ ಹಿಡಿ ಬಾರೆ ಅಂತ ಜಗಳ ಮಾಡ್ತಾಯಿದ್ದೆ. ನಿಮ್ಮ ಜೊತೆ ಶೇರ್ ಹೇಗೆ ಅನ್ನಿಸ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಅಪ್ಪ, ಅವಳು ಇನ್ಸ್ಟಾಗ್ರಾಮ್ ಅಂತೆ ಮನ ಮರದಿಲ್ಲ ನನ್ನ ಮುಂದೆ ನಿಮ್ಮೆದಕ್ಕೆ ಮುದುಕಿ ಅಂತ ಆಗ್ತಾಳೆ ಅವಳು. ಅಲ್ಲ, ಇವಳು ಮುದುಕಿ ಅಂದಂಗೆ ಹೆಂಗೆ ಬಿಟ್ಟವಳು ಹಂಗೆ ಸಾಯ್ತಾಳ ಅಥವಾ ಏನು ದೊಡ್ಡ ಏನು ತಲೆಗೆ ನಮಗೇನು ಅಂದಂಗೆಲ್ಲ ಏನು ಗೊತ್ತಾ, ಅವು ನೆಗೆಟಿವ್ ಬೇವರ್ಸಿಗಳು ಅಂತ ಅರ್ಥ. ತಲೆ ಕೆಡಿಸ್ಕೊಳ್ಳೋಲ್ಲ ನಾವು. ಅವ್ರು ಹೇಳ್ತಾ ಇರೋದು ಹೆಂಗೆ ಗೊತ್ತಾ, ನೀನು ತುಂಬ ಚೆನ್ನಾಗಿದ್ಯಾ, ನಿಂಗೆ ಎಷ್ಟೊಂದು ಹೆಂಗಾಗಿದೆಯಲ್ಲ, ಇಷ್ಟು ದೊಡ್ಡ ಮಗಳಿದ್ದು ಅಂತ ಹೇಳೋದನ್ನು ಅವಳು ಆ ರೀತಿ ಹೇಳ್ತಾ ಇದ್ದಾಳೆ ಅನ್ನೋ ಗೊತ್ತಿಲ್ಲ ನನಗೆ. ನನಗೆ ಏನು ಅನ್ಸಲ್ಲಪ್ಪ, ನಾನು ಮುದುಕಿ ಆದಾಗ ಕಾಲಕ್ಕೆ ಆಗ್ತೀನಿ. ಇರೋವರ ಇವಾಗ ಹೆಂಗಾಗಿದ್ದೀನಿ, ನನಗೆ ನಾನು ಹೆಂಗಾಗಿರೋದಕ್ಕೆ ಮಾಡಬೇಕು ಕುಣಿಬೇಕು ಅನ್ನೋ ಹುಮ್ಮಸ್ ಐತೆ ಮಾಡ್ತಾಯಿದ್ದೀನಿ.
ಬಿಸಿ ರಕ್ತ ಇರೋವರೆಗೂ ಮಾಡ್ತೀವಿ, ಇಲ್ದಾಗ ಮುದ್ರಕೊಂಡು ಎಲ್ಲರೂ ಕೂತ್ಕೊತಾರೆ. ಹಂಗೆ ನಾವು ಕೂಡ ಅದಕ್ಕೆ ಮುದುಕಿ ಪ್ರತಿಯೊಂದು ವೀಡಿಯೋಗೂ ಆಗೋದು ಅದ್ರ ನೆಗದು ಬಿದ್ದು ನೆಲ್ಪಟ್ಟು ಪಡಿಯ. ಒಂದು ಸಲ ಹೇಳ್ಬೇಕು, 2 ಸಲ ಹೇಳ್ಬೇಕು. ನೀವೇ ನೋಡಿ ಇನ್ಸ್ಟಾಗ್ರಾಮಲ್ಲಿ ಹಳೆ ವೀಡಿಯೋಸಿಗೆ ಎಷ್ಟು ಸಲ ನಾನು ಹಳೆ ಅಕೌಂಟಿಂದ ಎಷ್ಟು ಸಲ ನನಗೆ ಕಮೆಂಟ್ ಬಂದಿದೆ. ಆದರೂ ನಾನು ನೋಡಿ ನಮಗೂ ಹರ್ಟ್ ಆಗಲ್ವ, ನಮಗೂ ನೋವಾಗಲ್ವ. ಎಷ್ಟು ನಾನು ತಡ್ಕೊಂಡಿದ್ದೀನಿ, ಎಷ್ಟು ನಾನು ಬಾಯಿ ಮುಚ್ಕೊಂಡಿದ್ದೀನಿ ಅಂದರೆ ತಡಿಲಾರ್ದೆ ಹಾಕಿದ್ದೀನಿ. ಇದು ನಿಮ್ಮ ಇವಳನ್ನ ಹಾಡಿದ ತಕ್ಷಣ ಅವ್ರ ಅಮ್ಮನೂ ಅಲ್ಲಿ ಮುದ್ಕಿನಿ ಅಂತ. ಯಾಕಂದ್ರೆ ನನಗೊಬ್ಬ ಮಗಳಿದ್ದಾಳೆ, ನಿನ್ನ ಮಕ್ಕಳಾಗಿದ್ದಾವೆ, ಅಥವಾ ನಿನ್ನ ಮಗಳಿದ್ದಾಳೆ, ನೀನು ಹೆಂಗೆ ಕಾಣ್ತೀಯ ಅಂದ ತಕ್ಷಣ ನೀವು ಮುದ್ಕಿ ಅಂದಾಗ ಇವಳೊಬ್ಳು ಲೀಲಾವತಿನ ಹೆಸರಿಟ್ಕೊಂಡು ಕಮೆಂಟ್ ಮಾಡ್ತಿರೋಂಥ ವ್ಯಕ್ತಿ ಕೂಡ ಇವಳನ್ನ ಹಾಡಿದ ತಕ್ಷಣ ಅವ್ರ ಅಮ್ಮ ಮುದ್ಕಿ ಆದಂಗೆ ಅಲ್ವಾ. ಅದಕ್ಕೋಸ್ಕರ ಹಂಗಂದಿದ್ದೀನಿ ಅಷ್ಟೇ ನಾನು. ನೋಡಿ ಆ ಫೋಟೋ ಚೆನ್ನಾಗಿದೆ, ಆಗಲೇ ತೋರ್ಸೋಣ ಅಂದ್ಕೊಂಡು ಇಲ್ಲಿ ಫ್ಯಾನ್ಗಳಿಗೆ ಸ್ವಲ್ಪ ಬ್ಲರ್ ಆಗ್ತಾ ಇದೆಯೋ ಗೊತ್ತಿಲ್ಲ. ನೋಡಿ ಫೋಟೋ ಚೆನ್ನಾಗಿದೆಯಾ? ಆ ಒಂದು ಫೋಟೋಗೆ 1,500,000 ಕೊಟ್ಟು ಮಾಡಿಸಿದ್ದೀನಿ. ಅದು ಹಳ್ಳು ಕಟ್ಟ ಹಾಕ್ಸೋದಕ್ಕೆ 2,000 ಚಿಲ್ಲರೆ ಹೇಳಿದರು. ಅದಕ್ಕೆ ಸದ್ಯಕ್ಕೆ ಸಾಕು ಅಂತ 1,500,000 ನಮ್ಮ ಮನೆ ಹತ್ರ ನಿಯರಲ್ಲೇ ನಮ್ಮ ಸರೌಂಡಿಂಗಲ್ಲೇ ಇದ್ದಾರೆ ಪಾಪ, ಅವರೇ ಮಾಡಿಕೊಟ್ಟಿದ್ದು. ಅದನ್ನು ನಾನು ತಿಂಗಳ ಇನ್ಸ್ಟಾಲ್ಮೆಂಟ್ ಟೈಪಲ್ಲಿ ನಾನು 500 ಕೊಟ್ಟಿದ್ದೀನಿ. ಇವಾಗ ಈ ಸಲ ಕೊಟ್ಟರೆ ಲಾಸ್ಟ್ ಆಯಿತು, ಕ್ಲಿಯರ್ ಆಗಿಬಿಡುತ್ತೆ. ಒಂದು ದೊಡ್ಡ ಫೋಟೋ ಮಾಡಿಸಿದ್ದೀನಿ. ಅದಕ್ಕೂ ದೊಡ್ಡದು ಮಾಡ್ಸೋಣ ಅಂತ ಆಸೆ ಇತ್ತು, ಬಟ್ ಆದರೆ ಅದಕ್ಕೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಅವ್ರಿಗೆ ಕೇಳಿದೆ, ನೋಡಿ ಹೇಳ್ತೀನಿ ಅಂದರು. ಇದಕ್ಕೆ 1,500,000 ನೆಕ್ಸ್ಟು ನಾನು ದುಡ್ಡು ಅರೇಂಜ್ಮೆಂಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಅದನ್ನು ಫೋಟೋಗೆಲ್ಲ ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಏಕಾಏಕಿ ಹಾಡ್ಕೊಳ್ಳೋದಲ್ಲ, ಇದಕ್ಕೂ ದೊಡ್ಡದು ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಬೇಡ, ನಾನು ಇವಾಗ ಮಾಡ್ತಾರೆ ಈ ಒಂದು ಡ್ರೆಸ್ಸಲ್ಲಿ ನೋಡಿ, ಈ ಒಂದು ಏನಿದೆಯಲ್ಲ ಗೋಲ್ಡ್ ಕಲರ್ ನೋಡಿ, ನಾನು ಇವಾಗ ಹಾಕಿರೋಂಥ ಈ ಒಂದು ಗೋಲ್ಡ್ ಕಲರ್ ಡ್ರೆಸ್ಸಲ್ಲಿ ಮಾಡ್ತಿರೋಂಥ ಹಾಡು ಅಂತ ಬರ್ತಾ ಇದೆ. ಈ ವರ್ಲ್ಡ್ ಇವ್ರು ಮಾಡಿದ್ರೆ ಅಂದ್ಲು. ಅದಕ್ಕೆ ನಾನು ಬಿಡಲ್ಲಪ್ಪ, ಟ್ರೆಂಡಿಂಗ್ ಗಿಡ ಹಾಡು ನಾನು ಮಾಡಲೇಬೇಕು ಬಾಬಾ ವೀಡಿಯೋ ಅಂತ ಹೇಳಿದೆ. ಇಷ್ಟಾಂಡಿಟ್ಟು ಮಾಡ್ಬೋದಾಗಿತ್ತು ವೀಡಿಯೋ. ಸುಮ್ಮನೆ ನನಗೆ ಜೊತೆಗೆ ಅವಳು ಅಯ್ಯೋಸ್ಬೇಕು ಅನ್ಸುತ್ತೆ ಒಂದ್ಸಲ ಬೇಜಾರು ಒಳಗಡೆ. ಅದಕ್ಕೆ ಏನಕ್ಕಾಗಲಿ ಆಶಾ ಅಂತ ಅದಕ್ಕೆ ಅವಳು ಸುಮ್ಮನೆ ಇಷ್ಟಾಂಡಿಟ್ಟು ಮಾಡ್ಬೋದು, ಏನಿಲ್ಲ. ಹಿಂಗೆ ಕೈ ಇಟ್ಕೊಂಡು ಹಿಂಗೆ ನಿಲ್ಲಿಸ್ಬಿಟ್ಟು ಮಾಡ್ಬೋದು. ಅಡಡ ಪಟ್ಟೆ ವಾ ಅಂತ ನೋಡಿ ಕೆಲಸ ಪ್ರೀತಿಗೆ ದ್ರೋಹನ ಮಾಡೋರು ಗೊತ್ತಿಲ್ಲ ಅವರಿಗೆ. ಅದು ಟ್ರೆಂಡಿಂಗಲ್ಲಿ ಐತೆ, ನಾನು ಹಾಡು ಮಾಡ್ಲಾಕ ಇಷ್ಟನೇ ಇಲ್ಲ ಹಾಡು. ಪಟ್ಟೆ ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ. ಈ ಯೂಟ್ಯೂಬ್ ಚಾನಲ್ ಕೂಡ ಮಿಲಿಯನ್ ವ್ಯೂಸ್ ಕೊಡಿ, ಲೈಕ್ಸ್ ಕೊಡಿ, ಫಾಲ್ಸ್ ಕೊಡಿ, ಸಾರಿ ಲೈಕ್ಸ್ ಕೊಡಿ, ವ್ಯೂಸ್ ಕೊಡಿ, ಕಾಮೆಂಟ್ಸ್ ಹಾಕಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಮಿಲಿಯನ್ ಫಾಲೋವರ್ಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಲೈಕ್ಸ್ ಕೊಡಿ, ಪಾಸಿಟಿವಾಗಿ ಕಮೆಂಟ್ಸ್ ಹಾಕಿ. ಓಕೆನಾ? ಬಾಯ್, ಆಡ್ ಮಾಡ್ಕೊಂಡು ಬರ್ತೀನಿ ಮತ್ತೆ. ಇದೇನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾನು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ದೋಸೆ ಹಿಟ್ಟು ದೋಸೆ ಈ ಥರ ಬಂದಿದೆ. ಇದಕ್ಕೆ ಕಾಂಬಿನೇಷನ್ ಅನ್ನೋದು ತಲೆ ಕೆಟ್ಟೋಗಿ ಇವತ್ತು ಶುಕ್ರವಾರ ಆದರೂ ಕೂಡ ನಾನು ಏನು ಮಾಡಿದ್ದೀನಿ ಅಂದರೆ ಈ ಥರ ಮೊಟ್ಟೆ ಹಾಕ್ಬಿಟ್ಟು ಮಾಡ್ತಾ ಇದ್ದೆ. ಏನಾಗಲ್ಲ, ಮೊಟ್ಟೆ ತಿಂದು ಶುಕ್ರವಾರ. ಕೆಲವು ದೇವರು ದಿಂಡು ಅಂತಾನೆ ಅನ್ನಲ್ಲ, ಅಂತರಿಗೆ ದೇವ್ರು ಕಾಪಾಡ್ತಾ ಇರ್ತಾನೆ. ದೇವರು ಅನ್ನಲ್ಲ, ದಿಂಡು ಅನ್ನಲ್ಲ. ಶನಿವಾರ ಸೋಮವಾರ ಹಬ್ಬ ಚಿಕನ್ನು ಮಟನ್ನು, ಅಯ್ಯೋ ಅದು ಎಂತೆಂಥ ಮಟನ್ ದೊಡ್ಡದೆಲ್ಲ ತಿಂತಾ ಇರ್ತಾರೆ. ಅಂಥದ್ದೇ ದೇವ್ರು ಚೆನ್ನಾಗಿಟ್ಟಿರ್ತಾರೆ. ನಾವು ಏನು ಪಾಪ ಮಾಡಿದ್ವಿ, ಅದು ನನಗೆ ಬರ್ತಾ ಕೆಲವು ಸಮಸ್ಯೆಗಳು ನೋಡಿ. ಇವಾಗ ಆರು ಹಾಕ್ಬಿಟ್ಟು ಮಾಡ್ತೇವೆ. ಅರ್ಧ ಡಜನ್ ಅವರಿಗೆ ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅರ್ಧ ಹಾಕಿ ಮಾಡ್ತಾ ಇರೋದು. ಇರೋವರೆಗೂ ಎಷ್ಟು ದಿನ ಆಯ್ತು ಫ್ರೆಂಡ್ಸ್ ಅಲ್ವಾ? ಇಲ್ಲಿ ನೋಡಿ, ಏನದು ಪುಕ್ಕ ಪುಕ್ಕ ಆಶಾ ಇಬ್ರು ಹೊಡ್ಕೊಂಡಾಳೆ ನೋಡ್ಕೊಂಡು. ಇರೋವರೆಗೂ ಚೆನ್ನಾಗಿ ತಿಂದು ಚೆನ್ನಾಗಿದ್ದು ಅರಗೊಂದು ಇದರೊಳಗೆ ಹೌದು ತಿನ್ಬೇಕು ಕರಕ್ ಅನ್ಸಿಕ್ಬಿಡುತ್ತೆ. ಅದು ಮೊಟ್ಟೆಗೆ ಎಂಥದ್ದು ಕೇಕ್ ಬರುತ್ತಲ್ಲ, ಆಪಲ್ ಕೇಕಲ್ಲಿ ಈ ಥರ ಇರುತ್ತೆ ಪೀಸು ಗೊತ್ತಾ ಅಲ್ವಾ? ಇದನ್ನ ಆಮೇಲೆ ಉಪ್ಪು ಹಾಕ್ತೀನಿ. ಇವಾಗ ಚೆನ್ನಾಗಿ ತಿರುವ ನೋಡಿ, ಇಲ್ಲಿ ನೋಡಿ, ಇದು ಚೆನ್ನಾಗಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಡುವ ನೋಡಿ. ಈ ಥರ ಎಣ್ಣೆ ಹಾಕ್ಬಿಟ್ಟು ತೆಳ್ಳಗೆ ಮಾಡಿದ್ದೀನಿ. ಚೆನ್ನಾಗಿ ತಿರ್ಸುವ.
ಇದೇ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಿರೋದು. ಇದು ಪಲ್ಯ ಆಗಲಿ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನಮ್ಮ ಆಶಾ ತುಂಬ ಸಪ್ಪಗಿದ್ದು ಹಿಂಗಿದ್ಲು. ಹೆಂಗೆ ಆಶಾ ಯಾಕೆ ತುಂಬ ಸಪ್ಪಗಿದ್ದು ಅವಳಿಗೆ ಗೊತ್ತಾ ಫ್ರೆಂಡ್ಸ್. ಮೇಕೆ ಮಟನ್ನು, ಚಿಕನ್ನು, ಮೊಟ್ಟೆ ಈ ಥರದ್ದಿಲ್ಲಂದ್ರೆ ನಮ್ಮ ಮೇಕೆ ಮಟನ್ ಯಾವಾಗ ಲಾಸ್ಟ್ ನಾನು ಮೇಕೆ ಮಟನ್ ಹೇಳಲ್ಲ. ಮೇಕೆ ಮಟನ್ ತುಂಬ ಆಸೆ ಫ್ರೆಂಡ್ಸ್. ನಮ್ಮ ಆಶೆಗೆ ದಿನ ಮಟನ್ ಕೊಟ್ಟರೆ ತಿಂದಾಳೆ ಇಷ್ಟ. ನನಗೆ ಸ್ವೀಟ್ ಎಷ್ಟು ಇಷ್ಟ, ಟ್ರಿಬಲ್ ಅವಳಿಗೆ ಏನಿಷ್ಟ, ಮಟನ್ ಇಷ್ಟ. ಸುಳ್ಳು ಹಾಕಬೇಕು ಯಾಕೋ ಭಾಳ ಹಿಂಗಿದ್ದು ನನಗೆ ಯಾಕೆ ಹಿಂಗಿತ್ತಲ್ಲ ಇದು ಕೋತಿ ಏನಕ್ಕೋ ಜರ್ಕ ಮಾಡೈತಲ್ಲಪ್ಪ ಅಂತ ಹೇಳ್ಬಿಟ್ಟು ತೆಗಿ ನಾನು ತಿನ್ನೋದು ಭಾಳ ಹಿಂಸೆ ಹಿಡಿತಾ ಇರ್ತೀನಲ್ವ. ಮೊಟ್ಟೆ ತರ್ತೀನಿ, ಎರಡೆರಡು ಹಾಕ್ಬಿಟ್ಟು ಎಗ್ ರೈಸ್ ಮಾಡ್ಬಿಡ್ತೀನಿ. ಮೊಟ್ಟೆ ತರ್ತೀನಿ, ಎರಡೆರಡು ಹಾಕ್ಬಿಟ್ಟು ಆಮ್ಲೆಟ್ ಹಾಕ್ಬಿಡ್ತೀನಿ. ಅವಳಿಗೂ ನಮಗಂತ ಕೊಟ್ಬಿಡ್ತೀನಿ. ಅವಳಿಗೆ ಸಾಕಾಗಲ್ಲ. ಅವಳಿಗೆ ಒಂಥರ ಸಮಾಧಾನ ಆಗಲ್ಲ. ಹೆಂಗೆ ಅಂದರೆ ಬೇರೆದು ಬೇಕ್ರಿ ಐಟಮ್ಸು, ಕೇಕು, ಬನ್ನು, ಬಿಸ್ಕೆಟು, ಅದೇ ಖಾರ ಅದೆಲ್ಲ ತರ್ಸ್ಕೊಂಡು ತಿನ್ನಲ್ಲ. ಅವಳು ಹೆಂಗಂದರೆ ಬರೀ ಮೊಟ್ಟೆ, ಕೋಳಿ, ಮೇಕೆ ಮಟನ್ ಈ ಥರ ಇಷ್ಟಪಡೋದು. ಬಿರಿಯಾನಿ, ಸಾಂಬಾರು ಆ ಥರ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾಳೆ. ಅದಕ್ಕಿಂತ ಇದು ಫಸ್ಟ್ ಪ್ರಿಫರೆನ್ಸ್. ಅದಕ್ಕೆ ಡಾಕ್ಟರ್ ತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬೇಜಾರಾಗಿದ್ದು ಅಂತ ಸಿಕ್ಕೊಂಡು ನೋಡಿ ಹೆಂಗಾಗಿದೆ ನೋಡುವ. ಬನ್ನಿ ನೋಡಿ ಚೆನ್ನಾಗಿ ಬಂದಿದೆಯಲ್ಲ. ಇದಾಯ್ತು ನೋಡಿ ಫ್ರೆಂಡ್ಸ್. ಇಷ್ಟೇ, ಇದು ಪಲ್ಯ ರೆಡಿ ಆಯಿತು. ಇದಕ್ಕೆ ಇನ್ನೊಂದಿಷ್ಟು ಉಪ್ಪು ಹಾಕ್ಬಿಟ್ರೆ ನಮ್ಮ ಆಶಾ ಖುಷಿ ಆಗ್ತಾನೆ ನೋಡಿ. ತಿಂದ್ಬಿಟ್ಟು ತಿಂದಮೇಲೆ ಹೇಳ್ತೀನಿ. ಉಪ್ಪು ಬೇಕು. ಜಸ್ಟ್ ಎಷ್ಟು ಗೊತ್ತಾ, 33 ಏನಲ್ಲ ಆಶಾ? 33 ರೂಪಾಯಿ ಅಷ್ಟೇ. ಅರ್ಧ ಡಜನ್ಗೆ 33 ರೂಪಾಯಿ. ಎಲ್ಲೋ ಹೋಗ್ತಾ ಇರುತ್ತೆ ಒಂದ್ಸಲ. ಮಟನ್ ಮಾಡಿಬಿಟ್ಟೆ ಸಿಕ್ಕತ್ತಿ. ಒಂದಿನ ಕೇಕ್ ಮಾಡೋಣ ಅನ್ಕೊಂತೀನಿ. ಕೇಕ್ ಮಾಡೋಕ್ಕೆ ಆಗ್ತದೆ. ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಫ್ರೈ ಆಗಿದೆ. ಆಯಿತು. ಇವಾಗ ನೋಡಿ ಈ ದೋಸೆ ಕೂಡ ಆಯಿತು. ನಮ್ಮ ಪೂಕಿಗೆ ಹಾಕ್ಕೊಡೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿಲ್ಲ, ಸಖತ್ತಾಗಿದೆಲ್ಲ. ಸಖತ್ತಾಗಿದೆ. ಯಾಕೆಲ್ಲ ನನ್ನದು ಇವಳು ಈ ಜಮ್ದು ಫ್ರಾಂಕ್ ಮಾಡೋಕ್ಕಾಗಲ್ಲ. ಫ್ರಾಂಕ್ ಮಾಡೋಣಂತ ಹೋದರೆ ಫ್ರಾಂಕೇ ಆಗಿಲ್ಲ. ಕ್ಯಾಮ್ರಾ ಮೇಲೆ ಆನ್ ಮಾಡಿದ್ರು ಏನು ಟೊಳ್ಕೊಂತು ಅಂತ ಎಷ್ಟು ಅಲರ್ಟ್ ಫ್ರಾಂಕ್ ಹೆಂಗೆ ಮಾಡೋದು ಫ್ರೆಂಡ್ಸ್? ಇವಳ ಫ್ರಾಂಕ್ ಮಾಡೋಕ್ಕೆ ಆಗಲ್ಲ ಅದೇ ನಾನು ಚಾಲೆಂಜ್, ಅದೇ ಟಾಸ್ಕ್ ಚಾಲೆಂಜ್. ನಿಂಗೆ ಏನು ಚಾಲೆಂಜ್? ಇಷ್ಟೊಂದು ಅಲರ್ಟಾಗಿರ್ತಾರ? ಅದೇ ಭಗವಂತ ಹೆಂಗೆ ಹಾಫ್ ತಿರ್ಗಾ ಮಾಡ್ದೆ. ಭಗವಂತ ಹಾಫ್ ಮಾಡಿ ತಿರ್ಗಾ ಮಾಡಿದೆ ಅಂತ. ನೋಡಿ ಫ್ರೆಂಡ್ಸ್, ಆಯ್ತಾ? ರೆಡಿ ಆಗಿದ್ದು? ರೆಡಿ ಆಗಿಲ್ಲ. ವೆರೈಟಿ ಬ್ಯಾಗ್ ಚೆನ್ನಾಗಿದೆಯಾ? ಹೌದು, ಚೆನ್ನಾಗಿದ್ದು. ಕಪ್ಪು ಬ್ಲೂ ಕಲರ್, ಕಪ್ಪು ಬ್ಲ್ಯಾಕ್ ಬ್ಲೂ ಕಲರ್ ಚೆನ್ನಾಗಿದೆ. ಚೆನ್ನಾಗಿಲ್ಲ? ಅಲ್ಲಿ ನೋಡಿ ನಂದೇ ಬರ್ತಾಯಿದೆ ಟಿ ವಿ. ನಂದೇ ವೀಡಿಯೋಸ್ ನೋಡ್ತಾ ಇದ್ದೀನಿ. ಹೇಳು. ಎಣ್ಣೆ ಜಾಸ್ತಿ ಆಗ್ತದೆ ಮಾಡ್ಬಾರ್ದೆ. ಸಿಗಾಗ್ತೀನಿ ನಾನು. ಚೂರು ಎಣ್ಣೆ ಜಾಸ್ತಿ ಆಗಿದೆ. ಹೆಸರು ಕಾಳಿನ ಪಲ್ಯ ಮಾಡ್ತೀನಿ ಅಂತ ನಾನು ನಿಮಗೆ ಮಾತು ಕೊಟ್ಟಿದ್ದೆ. ಅದನ್ನ ತೋರಿಸ್ತೀನಿ. ಮತ್ತೆ ಇನ್ನೊಂದು ಮಾತ್ರ ನಾವೇ ಅಂತಾನೆ ಹೇಳಿದ್ವಿ. ಅವ್ರು ತಿಂತಾರ ಶೇರ್ ಮಾಡ್ಕೊತೀನಿ ಅಂತ ಸುಡ್ತಾ ಇದೆ. ಈ ಕಪ್ರಿ ಅಂತೇಳು ಆಡಾಟೋಳೆ ಕಪ್ರಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕಿದ್ದೀನಿ, ಈ ಥರ ಬೇಯಿಸ್ಕೊಂಡಿದ್ದೀನಿ.
ನಿನ್ನ ಮಗ ತೋರಿಸ್ಕ ಸ್ವಲ್ಪ ನೋಡಿ ಈ ಥರ ಚೆನ್ನಾಗಿ ಒಡ್ಕಾಗಿ ನಿಮ್ಗೆ ಹೆಂಗೆ ತೋರಿಸಿ ನೋಡಿ ಈ ಥರ ಬೇಯಿಸ್ಕೊಳ್ಳಿ ಚೆನ್ನಾಗಿ ನಿಮ್ಗೆ ಯಾವ ಒಂದು ಯಾರವ ಹಾಂ ಫ್ರೆಂಡ್ಸ್ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಬನ್ನಿ ನಿಮಗೆ ಯಾವ ಥರ ಇರಬೇಕಿದ್ದು ತೋರಿಸ್ತೀನಿ ನೋಡಿ ಈ ಥರ ಚೆನ್ನಾಗಿ ನೀವು ಇನ್ನೂ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಬೇಯಿಸ್ಕೊಳ್ಳಿ ನನಗೆ ಈ ಥರ ಇಷ್ಟ ಅಂತ ಹಿಂಗೆ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಅನ್ನ ಕುಣ್ಣಕ್ಕೂ ಒಡ್ಕಾಯ್ದು ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಒಡ್ಕಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟು ಕ್ವಾಂಟಿಟಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಸಾಕು ಬೇಜಾರು ಇಷ್ಟು ಕ್ವಾಂಟಿಟಿಲಿ ಎಣ್ಣೆ ಇದಕ್ಕೇನು ಕಡಲೆಬೇಳೆ ಏನು ಹಾಕೋದಿಲ್ಲ ಇದು ಸಾಸಿವೆ ಹಾಕೊಳ್ಳಿ ನೋಡಿ ಕರಿಬೇವು ಹಾಗೆ ಹಸಿರು ಎರಡು ಮಿಕ್ಸ್ ಇದೆ ಇದನ್ನ ಹಾಕ್ತೀನಿ ಇವಾಗ ಜೊತೆಗೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಸ್ಮೆಲ್ ಹೋಗಿ ಚೆನ್ನಾಗಿ ಅದು ಬ್ರೌನ್ ಕಲರ್ ಬಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇದಕ್ಕೆ ನಾನು ಉಪ್ಪು ಹಾಕಿದ್ದೀನ ಗೊತ್ತಿಲ್ಲಲ್ಲ ಟೇಸ್ಟ್ ನೋಡು ಹಾಕಿದ್ದೀನಿ ಉಪ್ಪು ಹುಷಾರು ಇದು ಉಪ್ಪು ಹಾಕಿದ್ದೀನಿ ಹಂಗಾಗಿ ಸ್ವಲ್ಪ ಮಾತ್ರ ಹಾಕ್ತೀನಿ ಉಪ್ಪು ರುಚಿ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಗಿಡಲಿ ಅಂತ ಅದಕ್ಕೆ ಉಪ್ಪು ಹಾಕಿರೋದಿಲ್ಲ ಚೆನ್ನಾಗಿ ಬೇಯಬೇಕು ಈ ಟೈಮಲ್ಲೇ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಬೇಯಿರೋ ಫ್ರೆಂಡ್ಸ್ ಇವಾಗ ನೋಡಿ ಈಗ ಆಗಿದೆ ಇಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ನಾನು ಈ ಟೈಮಲ್ಲಿ ಇದಕ್ಕೆ ಕಾಯಿ ಹಾಕ್ತೀನಿ ಕಾಯಿ ಕ್ವಾಂಟಿಟಿ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಯಿ ಕ್ವಾಂಟಿಟಿ ನಾನು ಇಷ್ಟು ಹಾಕ್ತಾ ಇದೆ ಇನ್ನೂ ಸ್ವಲ್ಪ ನೀವು ಬೇಕು ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮೇಲೆ ತೊಗೊಂಡಿರ್ತೀರಲ್ವ ಹೆಸರು ಕಾಳು ಅಷ್ಟು ಕ್ವಾಂಟಿಟಿ ಮೇಲೆ ನೀವು ಕಾಯಿ ಹಾಕೋಬೋದು ಚೆನ್ನಾಗಿರುತ್ತೆ ಕಾಯಿ ಎಷ್ಟು ಹಾಕಿರೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕಾಯಿ ಎಲ್ಲ ನೋಡಿ ಹಾಳು ಇದನ್ನ ಕುಡಿಬೋದು ತುಂಬಾ ಒಳ್ಳೇದು ವೇಸ್ಟ್ ಮಾಡೋದು ಬೇಡ ನಮ್ಮ ಅಷ್ಟೊಂದು ಕುಡಿ ಅಂದರೆ ಬೇಡ ಅಂದರು ಹಾಂ ಇವಾಗ ಕಾಳನ್ನ ಹಾಕ್ತಾಯಿದ್ದು ನೋಡಿ ಇಷ್ಟ ಇದೆ ಜಾಸ್ತಿ ಹಾಕಲ್ಲ ಸಕ್ಕ ಚೆನ್ನಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಇಷ್ಟು ಮಟ್ಟಿಗೆ ನೀರಿದ್ರು ಓಕೆ ಏನೂ ಆಗಲ್ಲ ನೋಡಿ ಎಷ್ಟು ನೀರಿದೆ ಇಷ್ಟಿದ್ರೆ ಓಕೆ ನೋಡಿ ಇದು ಇಷ್ಟು ನೀರಿದ್ರೆ ಓಕೆ ಏನೂ ಆಗಲ್ಲ ಇಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ತೀರಾ ಉಡಿ ಕಾಳು ಬೆಂದಿದ್ರು ಕೂಡ ಕಾಳು ಸಪ್ರೇಟಾಗಿರುತ್ತಲ್ಲ ಆ ಥರ ನೀರೋದಕ್ಕಿಂತ ಹಿಂಗಿದ್ರೆ ಇನ್ನು ಬೆಟರ್ ಅಂತಲೇ ಹೇಳ್ಬೋದು ಚಪಾತಿ ಚೆನ್ನಾಗಿರುತ್ತೆ ಒಂದು ಪಕ್ಷ ಪಲ್ಯದಲ್ಲಿ ಅನ್ನನೂ ಕೂಡ ಊಟ ಮಾಡ್ಬೋದು ಹಂಗಾಗಿ ಈ ಥರ ನಾನು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ನೀವು ಬೇಕಾದ್ರೆ ಸ್ವಲ್ಪ ಗಟ್ಟಿಗಾದರೂ ಬೇಯಿಸ್ಕೊಳ್ಳಿ ಇದು ಕಡಲೆಕಾಳು ಉಸ್ಲಿ ಅಂತ ಮಾಡ್ತಾರಲ್ವ ಒಗ್ಗರಣೆ ಹಾಕ್ತಾರಲ್ಲ ಆ ಥರ ನಂಗೆ ಹಿಂಗೆ ಇಷ್ಟ ಅಂತ ಈ ಥರ ಮಾಡಿದ್ದೀನಿ ಹೆಸರುಕಾಳಿನ ಪಲ್ಯ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ನಾನು ಇವಾಗ ಚಪಾತಿ ಮಾಡಿ ಕೂಪುಗೆ ಹಾಕ್ಕೊಡ್ತೀನಿ ಹೋಗಿ ಮೊಸರು ತೊಗೊಂಬರ್ಬೇಕು ಮೊಸರು ತೊಗೊಂಬಂದು ಕೂಪುಗೆ ಕೊಡ್ತೀನಿ ನಾನು ಇವಾಗ ಈ ಒಂದು ನೀರನ್ನ ಕುಡಿತೀನಿ ಚೆನ್ನಾಗಿದೆ ಹೆಸರು ಕಟ್ಟಿ ನೀರು ತುಂಬ ಒಳ್ಳೆಯದು ಅದರಲ್ಲೂ ಹೆಸರು ಕಾಳು ಸೌಂದರ್ಯಕ್ಕೆ ತುಂಬ ಏಳು ಮಾಡಿಸಿದಂಥ ಒಂದು ಏನಂತಾರೆ ಇದರಿಂದನೇ ಮುಲ್ತಾನಿ ಮಿಟಿ ಎಲ್ಲ ಮಾಡೋದು ಈ ಕಾಳು ಹೆಸರು ಕಾಳು ಅದೇ ಎಲ್ಲ ಕಾಳು ಕಡಲೆ ಹಿಟ್ಟು ಏನೇನು ಹಾಕ್ಬಿಟ್ಟು ಮಾಡ್ತಾಯಿದ್ದೆ ಐಟಮ್ಸ್ ಗೊತ್ತಿಲ್ಲ ಬಟ್ ಹೆಸರು ಕಾಳು ಮುಲ್ತಾನಿ ಮಿಟ್ಟಿ ಇರ್ತಲ್ಲ ಮುಖಕ್ಕೆ ಹಚ್ಕೊತಾರಲ್ಲ ಅದು ನಂಗೆ ಆಗಲ್ಲ ನಂದು ಮುಂಚೆನೇ ಡ್ರೈ ಸ್ಕಿನ್ನು ಅದೆಲ್ಲ ಹಾಕೊಂಡ್ಬಿಟ್ರೆ ಆಗಲ್ಲ ಅಂದರೆ ಅದು ಮಾಡಲ್ಲ ಹಿಂಗಾಗ್ಬಿಟ್ಟು ಬಟ್ ಅದಕ್ಕೆ ಹಾಕ್ತಾರೆ ಹೆಸರು ಕಾಳು ತುಂಬ ಒಳ್ಳೆಯದು ಬಟ್ ಹೊಟ್ಟೆ ತೊಗೊಳಕ್ಕೆ ಚೆನ್ನಾಗಿ ತಂಪು ಅಂತೇಳಿ ಫ್ರೆಂಡ್ಸ್ ನಾನು ನಿಮಗೆ ಹಿಂದಿನ ಒಂದು ವ್ಲಾಗಲ್ಲಿ ಹೇಳ್ಕೊಂಡಿದ್ದೆ ಅಲ್ವಾ ನಿಮಗೆ ನಾನು ಈ ಹೆಸರು ಕಾಳಿನ ಪಲ್ಯ ನಾನು ಹೇಗೆ ಮಾಡ್ತೀನಿ ಸಿಂಪಲ್ಲಾಗಿ ಈಸಿಯಾಗಿ ಅಂತೇಳಿ ಅದನ್ನು ಶೇರ್ ಮಾಡ್ಕೊತೀನಿ ಅಂತ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಒಂದು ಹೆಸರು ಕಾಳಿನ ಪಲ್ಯಕ್ಕೆ ನೀವು ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿದ್ದೆ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿದ್ದನ್ನು ಮಾತ್ರ ಮರಿಬೇಡಿ ತುಂಬ ವ್ಯೂಸ್ ಕೊಡಿ ಮಿಲಿಯನ್ ವ್ಯೂಸ್ ಕೊಡಿ ತುಂಬ ಚೆನ್ನಾಗಿ ವ್ಯೂಸ್ ಕೊಡಿ ನಾನು ಚೆನ್ನಾಗಿ ವೀಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಲವ್ ಯು ಆಲ್.